ವಿದ್ಯಾರ್ಥಿಗಳ ಶೈಕ್ಷಣಿಕ ಮತ್ತು ಸರ್ವತೋಮುಖ ಬೆಳವಣಿಗೆಯಲ್ಲಿ ಶಿಕ್ಷಕರ ಪಾತ್ರ ಮಹತ್ತರವಾದದ್ದು. ಪ್ರತಿಯೊಬ್ಬರೂ ತಮಗೆ ಜ್ಞಾನಾರ್ಜನೆ ಮಾಡಿದ ಗುರುಗಳನ್ನ ಗೌರವಿಸಬೇಕು ಎಂದು ಪ್ರಗತಿಪರ ವಿದ್ಯಾವರ್ಧಕ ಸಂಸ್ಥೆಯ ಅಧ್ಯಕ್ಷ ಎಂವಿ ಬಸವರಾಜು ತಿಳಿಸಿದರು. ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ಮಾವಿನಹಳ್ಳಿ ಪ್ರಗತಿಪರ ವಿದ್ಯಾವರ್ಧಕ ಪ್ರೌಢಶಾಲೆ ಆವರಣದಲ್ಲಿ ಪ್ರಗತಿಪರ ವಿದ್ಯಾವರ್ಧಕ ಶಿಕ್ಷಕರ ತರಬೇತಿ ಸಂಸ್ಥೆಯ 2005 ಮತ್ತು 6ನೇ ಸಾಲಿನ ಡಿಇಡಿ ಪ್ರತಿಕ್ಷಣಾರ್ಥಿಗಳಿಂದ ಗುರುವಂದನಾ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ನಡೆಯಿತು. ಗುರುವಿಗೆ ನಾವು ಗುಲಾಮರಾಗಿರ್ಬೇಕು. ಅಬ್ದುಲ್ ಕಲಾಂ ಒಂದು ಮಾತಾಡ್ತು, ಓದುವಾಗ ಅವ್ರು ಹೆಂಗೆ ಉಪನ್ಯಾಸಕರಾಗಿದ್ರು, ರಾಷ್ಟ್ರಪತಿ ಹುದ್ದೆ ಉನ್ನತ ಹುದ್ದೆ ಹೋದ್ರು ಬರೀ 2 ಸೂಟ್ ಕೇಸ್ ಇಟ್ಕೊಂಡು ತಿರ್ಗಾ ರಾಷ್ಟ್ರಪತಿ ಬಂದ ವಾಪಸ್ ಬಂದ್ರು. ಅವರು ಹಂಗೆ ಅವರು ಓದ್ತಾ ಮತ್ತು ಉಪನ್ಯಾಸ ಮಾಡ್ತಾ ಇದ್ರು. ಅದೇ ಥರನೇ ಅವರು ಸರಳ ಜೀವನ ನಡೆಸಿ ಇವತ್ತು ರಾಷ್ಟ್ರಪತಿಯಾಗಿ ಮಾದರಿಯಾಗಿದ್ದಾರೆ. ನೀವು ಅಷ್ಟೇ ಎಲ್ಲೇ ಉನ್ನತ ಹುದ್ದೆಗಳೇ ನಿಮಗೆ ಗುರುಗಳಾದಂಥ ನಿಂತು ನಮಸ್ಕಾರ ಮಾಡಿ ಒಳ್ಳೆ ಗೌರವ ಕೊಟ್ಟರೆ ಶಿಕ್ಷಕರಿಗಿದ್ದಂಥ ವೃತ್ತಿ ಬೇರೆ ಯಾವ ವೃತ್ತಿಗೂ ಸಿಗಲ್ಲ ಬೆಲೆ. ಅದನ್ನ ನಾನು ಎಷ್ಟೋ ಕಡೆ ನಾನು ಹೇಳ್ತಾನೆ ಇರ್ತೀನಿ. ನಮ್ಮ ರೋಟರಿ ಸಂಸ್ಥೆಯಲ್ಲಿ ಮತ್ತು ತುಮಕೂರು ಲಯನ್ಸ್ ಸಂಸ್ಥೆಗಳಲ್ಲಿ ಶಿಕ್ಷಕರಿಗಿರ್ತಕ್ಕಂಥ ಒಳ್ಳೆ ಅವ್ರ ಗುರುಗಳು ಅವರೇ ನಮ್ಮ ಮೊದಲೇ ಹೆಂಗೆ ನಮಗೆ ತಂದೆ ತಾಯಿಗಳು ನಮಗೆ ವಿದ್ಯೆ ಕಲಿಸಿರ್ತಕ್ಕಂಥ ಗುರುಗಳನ್ನ ನಾವೆಲ್ಲ ಸ್ಮರಿಸ್ಬೇಕು. ನಾವು ದೇವ್ರಿಗೆ ಹೆಂಗೆ ನಾವು ಭಕ್ತಿ ನಾವು ಅವ್ರಿಗೆ ಪ್ರೀತಿಸ್ತೇವೆ, ಅದೇ ಥರ ಗುರುಗಳನ್ನ ನಾವು ಪ್ರೀತಿಸಿದ್ರೆ ಮುಂದೆ ಅವರು ಉತ್ತಮವಾಗಿ ಭವಿಷ್ಯವನ್ನು ಕಟ್ಕೊಳ್ತಾರೆ. ಮತ್ತೆ ಈಗಿನ ತಮ್ಮ ಮಕ್ಕಳುಗಳಾಗ್ಬೋದು, ಇನ್ನೊಬ್ರು ಮಕ್ಕಳುಗಳಾಗ್ಬೋದು ವ್ಯಸನಿಗಳಾಗ್ತಾರೆ. ಕಾಲೇಜ್ ಹತ್ರ ಸ್ಕೂಲ್ ಹತ್ರ ಯಾವ ಶ್ರೀಮಂತ ಹುಡುಗ ಒಬ್ಬ ಸೇರ್ಕೊಂಡ್ಬಿಟ್ರೆ 5 ಜನ ಹುಡುಗರು ಒಳ್ಳೇದಿದ್ರೆ ಅವನು ಮಧ್ಯ ವ್ಯಸನಿಗಳು ಮಾಡ್ಬಿಡ್ತಾನೆ. ಹಾಗಾಗಿ ಶಾಲಾ ಕಾಲೇಜ್ ಹತ್ರ ಎಷ್ಟೋ ಅವನು ಮಾದಕ ವಸ್ತುಗಳು ಮಾರಕ್ಕೆ ಬರ್ತಾರೆ. ನಮ್ಮ ಸಂಸ್ಥೆ ಮಾಸ್ಟರ್ಗಳಿಗೆ ಹೇಳ್ತೀನಿ, ಅವನ್ನೆಲ್ಲ ಒಂದು ಸ್ವಲ್ಪ ಎಚ್ಚರಿಕೆ ವಹಿಸಿ. ಆಮೇಲೆ ನಮ್ಮ ಕಾಲೇಜ್ ದಿನಗಳಿದ್ದ ರಜೆಗಳಲ್ಲಿ ಈ ಪೂರ್ತಿ ನಮಗೆ ಏನಿದೆ ಹೋಮ್ ವರ್ಕ್ ಕೊಟ್ಟು ಮತ್ತು ಖಾಲಿ ರಜೆ ದಿವಸ ಸಹ ಸ್ಪೆಷಲ್ ಕ್ಲಾಸ್ ತಗೊಂಡು ಇನ್ನೂ ಇದೇ ಮಟ್ಟ ಗುಡಿಸ್ಕೊಂಡು ಹೋಗಿ ಇದು ಒಳ್ಳೆ ರಿಸಲ್ಟ್ ತಗೊಂಬನ್ನಿ. ನಮ್ಮ ಸುತ್ತಹಳ್ಳಿಗಳಿಗೆಲ್ಲ ನಮ್ಮದು ಒಳ್ಳೆ ರಿಸಲ್ಟ್ ಬಂದು ಒಳ್ಳೆ ಮಾರ್ಕ್ಸ್ ಗೊತ್ತಾದರೆ ನಮಗೆ ಇನ್ನೂ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿಗೆ ಅಡ್ಮಿಷನ್ ಆಗ್ತವೆ. ಆಮೇಲೆ ನಮ್ಮ ಜಿಲ್ಲೆಗೆ ಮತ್ತು ಒಂದು ಒಳ್ಳೆಯ ಹೆಸರಿನ ನಮ್ಮ ಸಂಸ್ಥೆ ಬಗ್ಗೆ ಆಮೇಲೆ ವಿದ್ಯಾರ್ಥಿ ದೇವೋಭವ ಅಂತ ಹೇಳ್ಕೊಂಡು ಮತ್ತೆ ನಾವು ಏನು ಯಾರು ನಮ್ಮಲ್ಲಿ ಎಷ್ಟೇ ವಿದ್ಯಾರ್ಥಿಗಳಿರಲಿ ಅವರು ಬಂದು ಆಧ್ಯಾತ್ಮಿಕ ಚಿಂತನೆಗಳ ಹಲಿನಲ್ಲಿ ಭಾವನಾತ್ಮಕ ವಿಚಾರಗಳ ಹಲಿನಲ್ಲಿ ಬೆಳೆದು ನಿಂತ್ಕೊಳ್ಳುತ್ತಾ ಸಂಸ್ಥೆ 2004ರಿಂದ 2012ರವರೆಗೆ 8 ವರ್ಷಗಳ ಕಾಲ ಬೆಳೆದು ನಿಲ್ಲಬೇಕಾದ್ರೆ ತಳಪಾಯ ಹಾಕಿಕೊಟ್ಟವರು ಇಲ್ಲಿ ಇರ್ತಕ್ಕಂಥ ನಿಮ್ಮ ಮುಂದೆ ನಿಂತಿರ್ತಕ್ಕಂಥ ಎಲ್ಲ ಪ್ರಶಿಕ್ಷಣಾರ್ಥಿಗಳು ಅವರು ಇವತ್ತು ಉನ್ನತ ಹುದ್ದೆಗೆ ಏರಿದ್ದಾರೆ, ಉನ್ನತ ಸ್ಥಾನಮಾನಕ್ಕೆ ಏರಿದ್ದಾರೆ. ಹಾಗಾಗಿ ಇಲ್ಲಿ ಇರ್ತಕ್ಕಂಥ ಎಲ್ಲಾ ಪ್ರೌಢಶಾಲೆ, ಪದವಿ ಪೂರ್ವ ಕಾಲೇಜು ಮತ್ತೆ ಮಾಧ್ಯಮಿಕ ಶಾಲೆ ಮಕ್ಕಳಿಗೆ ಕೇಳಬಯಸ್ತೇನೆ, ಮೊದಲು ನೀವೆಲ್ಲರೂ ಕೂಡ ಶಿಸ್ತನ್ನ ಕಲ್ತ್ಕೊಳ್ಬೇಕು. ನಿಮ್ಮ ಹಿರಿಯರನ್ನ ಗೌರವಿಸಲ್ದ ಕಲ್ತ್ಕೊಳ್ಬೇಕು. ತದನಂತರ ಕಲಿಕೆ ತಾನಾಗೆ ಬರುತ್ತೆ. ನಾವು ಯಾವಾಗ ನಮ್ಮಲ್ಲಿ ತನ್ನನ್ನ ತಾನು ಗೌರವಿಸೋ ಜೊತೆಗೆ ಇತರರನ್ನ ನಾವು ಯಾವಾಗ ಗೌರವಿಸ್ತೇವೋ, ಒಳ್ಳೆಯ ಭಾವನಾತ್ಮಕ ಚಿಂತನೆಗಳಿಂದ ನಾವು ನೋಡ್ಕೊಳ್ತೇವೋ, ಆಗ ಮಾತ್ರ ನಾವು ಮುಂದಿನ ಸೈದ್ಧಾಂತಿಕ ವಿಚಾರಗಳನ್ನ ಅಳವಡಿಸಿಕೊಂಡು ಅಭಿವೃದ್ಧಿನ ಹೊಂದೋದಕ್ಕೆ ಸಾಧ್ಯ. ಹಾಗಾಗಿ ಈಗಿನ ರೀತಿಯಲ್ಲೇ ಈ ತಂತ್ರಜ್ಞಾನ ಆಗ್ಲಿ ಅಥವಾ ಯಾವುದೇ ರೀತಿಯ ಆಧುನಿಕವಾದಂತಹ ಸೌಲಭ್ಯಗಳು ಕೂಡ ಇರಲಿಲ್ಲ. ಅವಾಗ ಬಸ್ಸುಗಳ ಸೌಲಭ್ಯ ಕೂಡ ಕಡಿಮೆ ಇತ್ತು. ಅಂತಹ ಸಂದಿಗ್ಧ ಪರಿಸ್ಥಿತಿನಲ್ಲೂ ಕೂಡ ಒಳ್ಳೆಯ ವಿಚಾರಗಳನ್ನ ಬೆಳೆಸ್ಕೊಂಡು ಇವತ್ತು 20 ವರ್ಷಗಳಾದ್ರೂ ಕೂಡ ಮರೆಯದೆ ಎಲ್ಲಾ ಗುರುಗಳನ್ನು ಕೂಡ ಗೌರವಿಸ್ತಾ ಇರ್ತಕ್ಕಂತಹದ್ದು ಈ ಒಂದು ಸಮಯ ಅವಿಸ್ಮರಣೀಯವಾದದ್ದು. ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಆನಂದ ಕುಮಾರ್, ನಾಗರಾಜು, ಅನಿತಾ, ಲಕ್ಷ್ಮಿ, ಮಮತಾ, ಗುರುರಾಜ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.